ವರ್ಷ ಹೊಸ್ತಿಲಿಗೆ ಬಂದು ನಿಂತಿದೆ. ಹೊಸ ಆರಂಭದ ಪರ್ವಕಾಲ ಯುಗಾದಿ. ಭೂಮಿ ತಾಯಿ ಹೊಸ ಚಿಗುರಿನಿಂದ ಕಂಗೊಳಿಸುತ್ತಾ ವಸಂತ ಕಾಲವನ್ನು ಸ್ವಾಗತಿಸುತ್ತಿದ್ದಾಳೆ. ಹಳೆ ಕಹಿ ನೆನಪುಗಳನ್ನು ಮರೆತು ಹೊಸ ನಿರೀಕ್ಷೆಗಳೊಂದಿಗೆ ಹೊಸ ಯುಗವನ್ನು ಆರಂಭಿಸೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ನನ್ನ ಕಡೆಯಿಂದ ಕೂಡ ಹೊಸ ವರ್ಷದ ಶುಭಾಶಯಗಳು. ಸರಸ್ವತಿ ಅವರೇ, ಹೊಸ ವರ್ಷ ಅಂತಂದ್ರಿ, ಹೊಸ ವರ್ಷ ಅಂದಮೇಲೆ ಮನೆ ಮುಂದೆ ಮನಸ್ಸಿಗೆ ಮುದ ನೀಡುವ ರಂಗೋಲಿ, ಕಣ್ಣಿಗೆ ತಂಪೆರೆಯುವ ಹಸಿರು ತೋರಣ, ಆರೋಗ್ಯ ಸಮೃದ್ಧಿಗಾಗಿ ಮಾವು ಬೇವು ಬೆಲ್ಲ ಇರಲೇಬೇಕು ಅಲ್ವಾ? ಖಂಡಿತ ಸತ್ಯ. ಈ ಹಬ್ಬದ ಗೌಜಿ ಗಲಾಟೆಯನ್ನು, ಬೇವು ಬೆಲ್ಲದ ಸಾರವನ್ನು ನಮ್ಮ ಪುಟಾಣಿ ಮಕ್ಕಳು ವೇದಿಕೆಯ ಮೇಲೆ ತರಲಿದ್ದಾರೆ. ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಸ್ವಾಗತಿಸೋಣ. ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಬಂತು ಅಂದರೆ ಹೊಸ ಆಸೆಗಳು, ಹೊಸ ಸಂಭ್ರಮ. ನಿಮಗೆ ಗೊತ್ತಾ, ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಇದೇ ದಿನವಂತೆ. ಈ ಸಂಭ್ರಮಕ್ಕೆ ಮೂವರು ನೆಂಟರು ಬಂದಿದ್ದಾರೆ. ಗೆಸ್ ಮಾಡಿ ನೋಡೋಣ. ನಮಸ್ಕಾರ. ನನ್ನ ಮೇಲೆ ಹಿತವಾದ ಗಾಳಿಯಿದೆ. ನನ್ನ ಎಲೆಯಲ್ಲಿ ನಿಮಗೆ ಆರೋಗ್ಯ ಇದೆ. ನನ್ನ ಮೈ ತುಂಬ ಕಹಿ, ಆ ಪ್ರಕೃತಿಗೆ ನಾನೇ ಸಹಿ. ನಾನು ಯಾರು? ನಿಮಗೆ ಗೊತ್ತಾ? ಕರೆಕ್ಟ್, ನೀನು ಬೇವು. ಎಕ್ಸ್ಕ್ಯೂಸ್ ಮೀ, ಕಾಲ್ ಮಿ ಮಿಸ್ಟರ್ ಬೇವು. ಓಕೆ. ನಮಸ್ಕಾರ. ನನ್ನದು ಬಂಗಾರದ ಬಣ್ಣ, ಅದು ಚಿನ್ನ ಅಲ್ಲ. ಕಲ್ಲು ಥರ ಗಟ್ಟಿಗಿದ್ದೇನೆ, ಆದರೆ ಬಾಯಲ್ಲಿ ಹಾಕಿದ್ರೆ ಕರಗಿ ಹೋಗ್ತೇನೆ. ನನ್ನನ್ನು ತಿಂದು ನಿಮ್ಮ ಮಾತು ತುಂಬಾ ಸಿಹಿ. ನಾನು ಯಾರು? ಕರೆಕ್ಟ್, ನೀನು ಬೆಲ್ಲ. ಸೋ ಸ್ವೀಟ್. ನಮಸ್ಕಾರ. ನಾನು ತೋರಣದ ರಾಜಕುಮಾರಿ. ತೋರಣಕ್ಕೆ ನನ್ನನ್ನು ಕಟ್ಟಿ ರುಚಿ ನೋಡಲು ನನ್ನನ್ನು ಕುಟ್ಟಿ. ಉಪ್ಪು ಖಾರ ನನ್ನ ಸ್ನೇಹಿತರು. ನಾನು ಯಾರು? ಕರೆಕ್ಟ್, ನೀನು ಮಾವಿನಕಾಯಿ. ತಡಾ. ಗೆಸ್ ಮಾಡಿ ಆಯ್ತು. ಈಗ ನಿಜ ಹೇಳ್ತೀನಿ ಕೇಳಿ. ಈ ಹಬ್ಬಕ್ಕೆ ನಾನೇ ಹೀರೋ. ಹೀರೋನಾ? ನೀನೇ ಒಗಟಿನಲ್ಲಿ ಹೇಳಿದ್ಯ. ನೀನು ತುಂಬಾ ಕಹಿ. ನಾನೇ ಅಸಲಿ ಸೂಪರ್ ಸ್ಟಾರ್. ಹೇ ಸ್ಟಾಪ್. ಸೂಪರ್ ಸ್ಟಾರ್ ನಾನ್ ಬಂದ್ರೆ ಮಾತ್ರ ಯುಗಾದಿಗೆ ಕಿಕ್ ಬರೋದು. ಕಿಕ್ಕ? ಮಾವಿನಕಾಯಿ. ನಿನ್ನ ಹುಳಿ ತಿಂದ್ರೆ ಬಾಯಿ ಹುಳಿ ಆಗುತ್ತೆ, ಆದ್ರೆ ನನ್ನ ಕಹಿ ತಿಂದ್ರೆ ಆರೋಗ್ಯ ಬರುತ್ತೆ. ಆರೋಗ್ಯ ಯಾರಿಗೆ ಬೇಕು? ಜನರಿಗೆ ಖುಷಿ ಬೇಕು. ನಾನು ಬಂಗಾರ ತರ ಬೇವು. ನನ್ನನ್ನು ತಿಂದ್ರೆ ಲೈಫ್ ಸ್ವೀಟ್ ಆಗುತ್ತೆ. ಬರೀ ಸ್ವೀಟ್ ತಿಂದ್ರೆ ಬೋರ್ ಆಗುತ್ತೆ ಬೇಡ. ನನ್ನ ಹುಳಿ ರುಚಿ ಒಂದು ಆಕ್ಷನ್ ಮೂವಿ ತರ. ಆಕ್ಷನ್ ಮೂವಿ ಬೇಡ, ನನ್ನ ಶಿಶು ಬೇಕು. ನಾನು ಜೀವನ ಬಿಟ್ಟದ್ದು. ಬಿಚ್ಚೂತ, ನಿನ್ನ ಮುಖ ನೋಡಿದ್ರೆ ಮಕ್ಕಳು ಓಡಿ ಹೋಗ್ತಾರೆ. ಹೌದು, ಬೇವು ಅಂದ್ರೆ ಬೋರಿಂಗ್ ಲೆಕ್ಚರ್. ಈ ಬೆಲ್ಲ ಅಂತೂ ಶುಗರ್ ಕೋಮಾ. ಆದ್ರೆ ನಾನು ಟ್ವಿಸ್ಟ್.
ಮಾಡ್ತೀರೋ ಇಡೀ ವರ್ಷ ಅದೇನೆ ಮಾಡ್ತೀರಾ? ಸರಿ, ಈಗ 1 by 1 ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ವಿಶೇಷತೆ ಏನು ಅಂತ ತಿಳಿಸಿ. ಸರಿ ಸರಿ. ಇತಿಹಾಸ, ಆರೋಗ್ಯ ಮತ್ತು ಸಾಂಕೇತಿಕತೆ ಈ ಮೂರು ಹಂತಗಳಲ್ಲಿ ನಿಮ್ಮ ಶಕ್ತಿ ತೋರಿಸಿ. ಸರಿ ಸರಿ. ಹಂತ 1, ಇತಿಹಾಸ ಮತ್ತು ಪುರಾಣ. ನನ್ನ ಶಕ್ತಿ ಪುರಾತನವಾದದ್ದು. ಕಾರ್ತಿಕೇಯ ಸ್ವಾಮಿ ವಿಜಯಕ್ಕಾಗಿ ವೇಮನ ಬಳಸಲು ಸಜ್ಜಿಸಿದ್ದಾನೆ. ತಂಜಾವೂರಿನ ಹಳೆಯ ರಾಜಮನೆತನದ ದಾಖಲೆಗಳನ್ನು ನೋಡಿದ್ರೆ ವರ್ಷದ ಮೊದಲ ದಿನ ನನ್ನನ್ನು ಗೌರವಪೂರ್ವಕವಾಗಿ ಸ್ವೀಕರಿಸುವ ಸಂಪ್ರದಾಯವಿತ್ತು. ನಾನು ಸಾತ್ವಿಕ ಆಹಾರದ ರಾಜ. ಸುಗ್ಗಿಯ ನಂತರ ಬರುವ ಈ ಹಬ್ಬದಲ್ಲಿ ನಾನು ಸಮೃದ್ಧಿಯ ಸಂಕೇತ. ಪುರಾತನ ಕಾಲದಿಂದಲೂ ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಸಕ್ಕರೆಗಿಂತ ನನಗೆ ಮೊದಲು ಸ್ಥಾನ. ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸಲು ನನ್ನ ಎಲೆಗಳೇ ಬೇಕು. ನಾನು ಕೇವಲ ರುಚಿಯಲ್ಲ, ನಾನು ಈ ಹಬ್ಬದ ಮಂಗಳಕರ ಸಂಕೇತ. ಹಂತ 2, ಆರೋಗ್ಯ ಭಾಗ್ಯ. ಆಯುರ್ವೇದ ಕೇಳಿದ್ದೀರಾ? ಬೇಸಿಗೆ ಆರಂಭದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಮತ್ತೆ ಹೊಟ್ಟೆಯ ಗಣಕಲ ನಾಶಕ್ಕೆ ನನ್ನ ಕಹಿ ಅತ್ಯಗತ್ಯ. ನಾನು ಕೇವಲ ಸಿಹಿಯಲ್ಲ, ಕಬ್ಬಿಣದ ಅಂಶವಿರುವ ನೈಸರ್ಗಿಕ ಇಂಧನ. ಬೇಸಿಗೆಯಲ್ಲಿ ದೇಹದ ವಾತ ದೋಷವನ್ನು ಸಮತೋಲನಗೊಳಿಸಲು ಆಯುರ್ವೇದದಲ್ಲಿ ನನ್ನನ್ನು ಬಳಸುತ್ತಾರೆ. ನಾನು ವಿಟಮಿನ್ ಸಿ ಗಣಿ. ಬಿಸಿಲಿನಲ್ಲಿ ದೇಹದ ನಿರ್ಜಲೀಕರಣ ತಡೆದು ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಗುಣ ನನಗಿದೆ. ಹಂತ 3, ಸಾಂಕೇತಿಕತೆ. ಜೀವನದಲ್ಲಿ ಬರುವ ಕಷ್ಟಗಳು ಮತ್ತು ಸವಾಲುಗಳನ್ನು ಧೈರ್ಯದಿಂದ ಸ್ವೀಕರಿಸುವುದೇ ನನ್ನ ಪಾಠ. ಸುಖ ಮತ್ತು ಸಂತೋಷದ ಕ್ಷಣಗಳನ್ನು ಆನಂದಿಸುವುದೇ ನನ್ನ ಸಾಂಕೇತಿಕತೆ. ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಅಥವಾ ಹುಡಿ ಕ್ಷಣಗಳನ್ನು ಸಂಯಮದಿಂದ ಎದುರಿಸುವುದನ್ನು ನಾನು ಕಲಿಸುತ್ತೇನೆ. ನೀವು 3 ಸೇರಿದಾಗಲೇ ಜೀವನ ಪೂರ್ಣ ರುಚಿ ಸಿಗುವುದು. ಬರೀ ಗೆಲುವು ಇದ್ರೆ ಮಜಾ ಇರಲ್ಲ. ಸೋಲು ಗೆಲುವು ಎರಡೂ ಇರಬೇಕು. ಗೆಲುವು ಸೋಲು. ಅರೆ, ನೀವು ಹೇಳಿದ್ದದು ಕೇಳಿದ್ರೆ ನನಗೊಂದು ಐಡಿಯಾ ಬಂತು. ಜೀವನ ಅಂದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ ಅಲ್ವಾ? ಹೌದು ಅಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಮ್ಯಾಚ್ ನಲ್ಲಿ ಪರಿಸ್ಥಿತಿ ಇದ್ರೆ ಆಹಾ, ಪಿಚ್ ಎಲ್ಲ ಕೇಕು, ಬಾಲು, ರಸಗುಲ್ಲ. ಪ್ಲೇಯರ್ಸ್ ಎಲ್ಲರೂ ಮರ್ಬಿಡ್ತಾರೆ. ಔಟೇ ಆಗದ ಥ್ರಿಲ್ಲೇ ಇರಲ್ಲ. ಲೈಫಲ್ಲಿ ವಿಕೆಟ್ ಬೀಳಲೇಬೇಕು. ಅದು ಕಷ್ಟ ಆದ್ರೂ ಬೇಕೇ ಬೇಕು. ಮತ್ತೆ ಬರೀ ಕಹಿ ಇದ್ರೆ ಪ್ಲೇಯರ್ಸ್ ಮುಖ ಗಂಟು ಹಾಕ್ತಾರೆ. ನಮಗೆ ಲಾಸ್ಟ್ ಬಾದಲ್ಲಿ ಎಕ್ಸೈಟ್ಮೆಂಟ್ ಬೇಕು. ಮತ್ತೆ ಸಿಕ್ಸರ್ ಅಂದ್ರೆ ಸಿಹಿ, ಶೌರ್ಯ, ಖುಷಿ ಮತ್ತೆ ವಿಕ್ಟರಿ. ಸೊ ನಮಗೆ ಸಿಕ್ಸರ್ ಇರಬೇಕು, ವಿಕೆಟ್ ಇರಬೇಕು ಮತ್ತು ಲಾಸ್ಟ್ ಬಾಲ್ ಎಕ್ಸೈಟ್ಮೆಂಟ್ ಇರಬೇಕು. ಇದೆಲ್ಲ ಇದ್ರೆ ಮಾತ್ರ ಮ್ಯಾಚ್ ಸೂಪರ್ ಹಿಟ್ ಆಗುತ್ತೆ. ಹೌದು ಅಲ್ವಾ? ಬೆಲ್ಲ ನೀವು ಇಲ್ಲದಿದ್ರೆ ನನ್ನನ್ನು ಯಾರು ತಿನ್ನಲ್ಲ. ನನಗೂ ಅರ್ಥವಾಯ್ತು. ಬೇವು ಇದ್ದಾಗಲೇ ನನ್ನ ಸಿಹಿಗೆ ಒಂದು ಬೆಲೆ ಬರೋದು. ನಾವು ಮೂವರು ಸೇರಿದ್ರೆ ಮಕ್ಕಳಿಗೆ ಯುಗಾದಿ ಮಜಾ ಸಿಗುತ್ತೆ. ನೀವು ಮೂವರು ಸೇರಿದಾಗಲೇ ಜೀವನ ಪೂರ್ಣ ರುಚಿ ಸಿಗುವುದು. ಸುಖ ದುಃಖ, ಸಿಹಿ ಕಹಿ,
ಎಲ್ಲವನ್ನು ಸಮನಾಗಿ ಸ್ವೀಕರಿಸುವುದೇ ಅದು ಯುಗಾದಿ ಸಂದೇಶ. ನೀವು ಒಬ್ಬೊಬ್ಬರಾಗಿ ಇದ್ರೆ ಕೇವಲ ಪದಾರ್ಥಗಳು, ಆದ್ರೆ ಒಂದಾದ್ರೆ ಅದು ಯುಗಾದಿ ಪಚಡಿ. ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ ಮತ್ತು ಯಶಸ್ಸಿನ ಸಭೆಯನ್ನು ತರಲಿರಿ. ನಿಮಗೂ ಮತ್ತು ನಿಮ್ಮ ಕುಟುಂಬವರೆಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲೆಲ್ಲೂ ಹಬ್ಬ ಹಬ್ಬ, ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೂ ಹಬ್ಬ ಹಬ್ಬ, ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ನಾನು ಪೃಥ್ವಿ. ನಂದು ಹೆಸರು ಪ್ರಣವಿ. ನಾನು ಮಾವಿನಕಾಯಿ ಮಾಡಿರೋದು ಶ್ರಿಯಾ. ನಾನು ಶ್ರದ್ಧಾ. ಅಬ್ಬಾ, ಎಷ್ಟು ಹೆಲ್ದಿ ಕಾಂಪಿಟಿಷನ್ ಅಲ್ಲ. ಅದ್ಭುತವಾಗಿ ನಡೆಸ್ಕೊಟ್ರಿ ಮಕ್ಕಳೇ. ಮಾವು ಬೇವು ಬೆಲ್ಲದ ಜೀವನ ಸಾರ. ಓಕೆ, ನೀವು ಹಾಗಾದ್ರೆ ಮುಂದುವರಿಬಹುದು. ಹಿಂದೆಯಿಂದ ಹೋಗ್ತೀರಾ? ಓಕೆ, ಅಲ್ಲಿ ಕರೀತಾ ಇದ್ದಾರೆ ನೋಡಿ. ಸೋ ಕ್ಯೂಟ್.